ಮತ್ತೆ ಟೀಮ್ ವರ್ಕ್, ಅನ್ವೇಷಣೆ, ಸಮಗ್ರತೆ ಮತ್ತೆ ಟೀಮ್ ವರ್ಕ್ ನಿಂದ ಇದು ಫೇಮಸ್ ಆಗಿದೆ. ಮತ್ತೆ ನಮ್ಮ ವಿಷನ್ ಹೇಳ್ಬೇಕಂದ್ರೆ ರೆವಲ್ಯೂಷನಿಂಗ್ ವೆಲ್ನೆಸ್ ಪ್ರಾಡಕ್ಟ್ ವಿತ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ. ಸೊ ಈ ಒಂದು ರೆವಲ್ಯೂಷನ್ ವೆಲ್ನೆಸ್ ಪ್ರಾಡಕ್ಟ್ ಸೊ ಎಂಡಿಂಗ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿಯಿಂದ ಕೂಡಿದ್ದು, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸಂಪೂರ್ಣವಾಗಿ ಇದು ತುಂಬ ದಿನ ಯಾವುದೇ ಟೆಕ್ನಾಲಜಿ ಬದಲಾವಣೆ ಇಲ್ಲದೆ ತುಂಬಾ ಲೈಫ್ ಟೈಮ್ ಹೋಗ್ತಕ್ಕಂಥ ಒಂದು ಟೆಕ್ನಾಲಜಿಯಿಂದ ಕೂಡಿದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಪ್ರಾಡಕ್ಟ್ ಏನಪ್ಪ ಬದಲಾವಣೆ ಆಗುತ್ತಾ, ಕ್ವಾಲಿಟಿನಲ್ಲಿ ಚೇಂಜ್ ಆಗುತ್ತಾ, ಏನು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇಲ್ಲ. ಎಡ್ಜ್ ಟೆಕ್ನಾಲಜಿ ಅಂದ್ರೆ ಲಾಸ್ಟ್ ಎಡ್ಜ್ ಅಂದ್ರೆ ಒಂದು ಹಂತಕ್ಕೆ ಹೋಗಿ ಅದು ಅಲ್ಲಿಗೆ ನಿಲ್ಲುತ್ತೆ, ಅಂದ್ರೆ ಅದು ಸಂಪೂರ್ಣವಾಗಿ ಅದರ ಪರಿಪೂರಕಗಳನ್ನ ಅದು ವೆಲ್ನೆಸ್ ಪ್ರಾಡಕ್ಟ್ ಹೊಂದಿದೆ ಅಂತ ಹೇಳ್ಬಿಟ್ಟು. ಸ್ಟಿವ್ ಟು ಎಂಪವರ್ ಇಂಡಿವಿಜುವಲ್ ಫಾರ್ ಎನ್ಹಾನ್ಸ್ಡ್ ವೆಲ್ ಬೀಯಿಂಗ್ ಅಂಡ್ ಪ್ರಾಸ್ಪರಿಟಿ. ಈ ಒಂದು ಇಂಡಿವಿಜುವಲ್ಸ್ಗೆ ಯಾರೆಲ್ಲ ಈ ಪ್ರಾಡಕ್ಟನ್ನು ನೀವು ಪ್ರಮೋಟ್ ಮಾಡ್ತಿದ್ದೀರಾ ಅವರಿಗೆ ಪ್ರಾಸ್ಪರಿಟಿ ಅಂದರೆ ಅವರ ಸುಖ ಸಂತೋಷದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ವಿಚಾರದಿಂದ ಈ ಒಂದು ಸಂಸ್ಥೆ ಇವತ್ತು ಭಾರತದಾದ್ಯಂತ ವಿಸ್ತಾರಗೊಂಡಿದೆ. ಸೊ ವಾಟ್ ವಿ ನೀಡ್, ನಮಗೇನು ಬೇಕು ಅಂತಕ್ಕಂಥ ವಿಚಾರನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ಬೇಕಾಗಿರೋದು, ಇಷ್ಟು ದಿನ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಸಾಫ್ಟ್ವೇರ್ ಬೇಕು ಅಥವಾ ಹಾರ್ಡ್ವೇರ್ ಬೇಕು, ಬೇರೆ ಬೇರೆ ಎಲ್ಲ ಬೇಕಾಗಿತ್ತು. ಆದರೆ ಅದೆಲ್ಲ ಬಂದಿದೆ. ಇವತ್ತು ಫೈನಾನ್ಸಿಯಲ್ ಫ್ರೀಡಮ್ಮು ಎಷ್ಟೋ ಜನಗಳು ಸಿಕ್ಕಿದೆ, ಆದರೆ ಹೆಲ್ತ್ ಮಾತ್ರ ಸಿಕ್ಕಿಲ್ಲ. ಸೊ ಇವತ್ತು ನಾವು 2 ದಿನದಿಂದ ನೋಡ್ತಾ ಇದ್ದೀವಿ. 2 ದಿನದಿಂದ ನೋಡಿದಾಗ ಎವ್ರಿ 10 ಪೀಪಲ್ಸ್ 10 ಜನಕ್ಕೆ ಒಬ್ಬರಿಗೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ. ಅದನ್ನು ಸಹ ನೀವು ನೋಡಿರ್ಬೋದು, ನಮ್ಮ ಗ್ರೂಪಲ್ಲಿ ನಾವು ಪ್ರಚಾರ ಪಡಿಸಿದ್ದೇವೆ. ಇವತ್ತು ಹೆಲ್ತ್ ಈಸ್ ವೆಲ್ತ್ ಅಂದ್ರೆ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಏನು ಕನ್ನಡದಲ್ಲಿ ಕರಿತೀವಿ. ಇವತ್ತು ನಿಮ್ಮಲ್ಲಿ ಎಷ್ಟೇ ಕೋಟಿ ದುಡ್ಡಿದ್ರು ನಿಮಗೆ ಆರೋಗ್ಯ ಇಲ್ಲ ಅಂದ್ರೆ ಅದು ವೇಸ್ಟ್ ಸ್ನೇಹಿತರೆ. ಇಂಥ ಒಂದು ನಿಟ್ಟಿನಲ್ಲಿ ಕ್ಯೂರ್ಸೆಲ್ ಅಂತಕ್ಕಂಥ ಒಂದು ಸಂಜೀವಿನಿ, ಕಲಿಯುಗದ ಸಂಜೀವಿನಿ ಅಂತಕ್ಕಂಥದ್ದು ಏನು ಹೇಳ್ತಿದೀವಿ, ಸೊ ಅದು ನಮ್ಮೆಲ್ಲ ಕರ್ನಾಟಕದ, ನಮ್ಮ ದೇಶದ ವರದಾನವಾಗಿ ನಮಗೆ ಸಿಕ್ಕಿದೆ. ಸೊ ಇದ್ರ ಮೂಲಕ ನಾವು ಎಲ್ಲರಿಗೂ ಆರೋಗ್ಯವನ್ನು ಕೊಡ್ತಾ, ಆರೋಗ್ಯದಿಂದ ಆಶೀರ್ವಾದ ಪಡಿತಾ, ಅಭ್ಯುದಯ ಆರೋಗ್ಯ ಒಂದೇ ಭಾಗ್ಯವನ್ನು ಪಡಿತಕ್ಕಂಥ ಒಂದು ಅವಕಾಶವನ್ನ ಇಲ್ಲಿ ಕ್ಯೂರ್ಸೆಲ್ ಕೊಡ್ತಾ ಇದೆ. ಸೊ ರೆವಲ್ಯೂಷನಿಂಗ್ ಹೆಲ್ತ್ ಅಂಡ್ ವೆಲ್ತ್ ಅಂದ್ರೆ, ರೆವಲ್ಯೂಷನಿಂಗ್ ಅಂದ್ರೆ ಅದು ಒಂದು ಬದಲಾವಣೆ ತರ್ತಾ ಇದೆ, ಮತ್ತೆ ಹೆಲ್ತ್ ಮತ್ತೆ ವೆಲ್ತ್ ಅಲ್ಲಿ ಆರೋಗ್ಯ ಮತ್ತು ಭಾಗ್ಯದಲ್ಲಿ ರೆವಲ್ಯೂಷನಿಂಗ್ ಬದಲಾವಣೆ ತರ್ತಾ ಇದೆ. ಕ್ಯೂರ್ಸೆಲ್ ಅನ್ನೋದು ನಮ್ಮ ಬ್ರ್ಯಾಂಡ್ ಆಗಿದೆ. ನಮ್ಮ ಬ್ರ್ಯಾಂಡ್ ಬ್ರೇಕ್ ಥ್ರೂ ಇನ್ ಹೆಲ್ತ್ ವೆಲ್ನೆಸ್ ಅಂದ್ರೆ ಇದು ಹೆಲ್ತ್ ವೆಲ್ನೆಸ್ ಅಲ್ಲಿ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಂದು ಬ್ರ್ಯಾಂಡ್ ಆಗಿದೆ. ದಟ್ ಈಸ್ ಕಾಲ್ಡ್ ಕ್ಯೂರ್ಸೆಲ್. ಸೊ ಕ್ಯೂರ್ಸೆಲ್ ಸ್ಟೆಮ್ ಸೆಲ್ ಟೆಕ್ನಾಲಜಿಯಿಂದ ಮಾಡಿದೆ. ಯೂನಿಕ್ ಸ್ಟೆಮ್ ಟೆಕ್ನಾಲಜಿಯಿಂದ harness and regenerating properties of the stem cells derived from the premium quality green apple Malusa domestica ಸ್ವಿಟ್ಜರ್ಲ್ಯಾಂಡ್ ಇಂದ ಈ ಮಾಲುಸಾ ಡೊಮೆಸ್ಟಿಕ್ ಅಂತಕ್ಕಂಥ ಗ್ರೀನ್ ಆಪಲ್ ನಿಂದ ಇದು ಪೂರಕವಾಗಿ ಒಳಗೊಂಡಿದೆ. ಸೊ ಇದ್ರ ಜೊತೆಗೆ ಸಿನರ್ಜಿಕ್ ಬ್ಲೆಂಡ್ ಅನ್ನ ಸೇರಿಸಿದ್ದಾರೆ. ಈ ಮಾಲುಸಾ ಡೊಮೆಸ್ಟಿಕಾ ಜೊತೆಗೆ ಸೋಲಾರ್ ವ್ಯಾಟಿಕ್ ಅಂತಕ್ಕಂಥ ಒಂದು ಗ್ರೇಪ್ಸ್ ಅನ್ನ, ರೆಡ್ ಗ್ರೇಪ್ಸ್ ಅನ್ನ, ಅದ್ರ ಜೊತೆಗೆ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ ಸುಮಾರು ಪ್ರಾಡಕ್ಟ್ ಅನ್ನ ಇದನ್ನ ಸೇರಿಸಿರೋದ್ರಿಂದ ಓವರ್ ಆಲ್ ಹೆಲ್ತ್ಗೆ ಇದು ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿನೇ ಕ್ಯೂರ್ಸೆಲ್ ಅನ್ನೋದು ಜಗಜ್ಜಾಹೀರಾತಾಗಿ ಈಗ ಮುಂದೆ ನುಗ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಈ ವೆಲ್ನೆಸ್ ಇಂಡಸ್ಟ್ರಿನಲ್ಲಿ ಕ್ಯೂರ್ಸೆಲ್ ಒನ್ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗ್ತಿದೆ ಸ್ನೇಹಿತರೆ. ಸೊ ಇದು ಹೇಗೆ ನಾವು ಈ ಬ್ರ್ಯಾಂಡ್ ಬಗ್ಗೆ ನಾವು ನಂಬಿಕೆ ಬರಬೇಕು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಇದೆ ಸ್ನೇಹಿತರೆ. ಆ ಸರ್ಟಿಫಿಕೇಟ್ಸ್ ಯಾವ್ದಪ್ಪ ಅಂದ್ರೆ GMP, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ಎಲ್ಲ ಒಂದು ಆಯುರ್ವೇದಿಕ್ ಅಥವಾ ಆಯುಷ್ ಪ್ರಾಡಕ್ಟ್ಗಳಿಗೆ ಕೊಡ್ತಕ್ಕಂಥ ಒಂದು ಸರ್ಟಿಫಿಕೇಟು. ಆ ಸರ್ಟಿಫಿಕೇಟ್ ಅನ್ನು ಸಹ ಇವರು ಸಿಂಗಾಪುರಿಂದ ಪಡ್ಕೊಂಡಿದ್ದಾರೆ. ಹಾಗೇನೆ FDA ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದಾರೆ. ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಂದ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. HACCP ಆ ಸರ್ಟಿಫಿಕೇಟ್ ಅನ್ನು ತಗೊಂಡಿದ್ದಾರೆ. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ISO 9015 ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಹಾಗೇನೆ 100% ನ್ಯಾಚುರಲ್ ಪ್ರಾಡಕ್ಟ್ ಅಂತ ಒಂದು ವರ್ಲ್ಡ್ ಕ್ಲಾಸ್ ಆರ್ಗನೈಸೇಷನ್ ಎಂಡೋಸ್ ಪ್ರಾಡಕ್ಟ್ ನ ತಗೊಂಡಿದ್ದಾರೆ. ನಫಾರಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಹಾಗೆ ಹಲಾಲ್ ಸರ್ಟಿಫಿಕೇಟ್ ಇದೆ, SQS ಸರ್ಟಿಫಿಕೇಟ್ ಇದೆ. ಹಾಗೆ ಫೈಟೋ
ಸರ್ಟಿಫಿಕೇಟ್ ಇದೆ, FFCI ಸರ್ಟಿಫಿಕೇಟ್ ಇದೆ. ಸೊ ಇದೆಲ್ಲ ಸರ್ಟಿಫಿಕೇಟು ಅಶ್ಯೂರ್ ಕ್ವಾಲಿಟಿ ಗ್ಯಾರಂಟಿ ಬಗ್ಗೆ ನಮಗೆ ಸಂಪೂರ್ಣವಾದ ಒಂದು ಭರವಸೆ ಮೂಡಿಸ್ತಾ ಇದೆ ಸ್ನೇಹಿತರೆ. ಹಾಗೇನೆ ಕ್ಯೂರ್ಸೆಲ್ ಸೋರ್ಸ್ ಆಫ್ ಎಫಿಷಿಯನ್ಸಿ ಬಗ್ಗೆ ನೋಡೋದಾದ್ರೆ ಮಾಲುಸಾ ಡೊಮೆಸ್ಟಿಕಾ ಅಂತಕ್ಕಂಥದ್ದು ಇದು ನಮ್ಮ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥ ಒಂದು ಗ್ರೀನ್ ಆಪಲ್ ಆಗಿದೆ. ಸೊ ಈ ಗ್ರೀನ್ ಆಪಲ್ ಸುಮಾರು 4 ರಿಂದ 8 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬೆಳೆಯುತ್ತೆ. ಸೊ ಹಾಗಾಗಿ ಈ ವಿಶೇಷ ಆಪಲ್ ಅಥವಾ ಸೇಬು ಅಂತಕ್ಕಂಥದ್ದು ಗ್ರೀನ್ ಆಪಲ್ ಗ್ರೀನ್ ಸೇಬು ಅಂತಕ್ಕಂಥದ್ದು ಜಗತ್ತಿನಲ್ಲಿ ಬೇರೆ ಯಾವುದೇ ಇದರಲ್ಲಿ ಸಿಗ್ತಾ ಇಲ್ಲ. ಇದು ರಿಚ್ ಆಂಟಿ ಆಕ್ಸಿಡೆಂಟ್ ಇದೆ. ಅದ್ರ ಜೊತೆಗೆ ಸೋಲಾರ್ ವೆಟಿಸ್ ಅಂತಕ್ಕಂಥದ್ದು ಇದು ಒಂದು ರೆಡ್ ಗ್ರೇಪ್ಸ್ ಆಗಿದೆ. ಈ ಗ್ರೇಪ್ಸ್ ಮೂಲಕ ಇದು ಮಾರ್ಕೆಟ್ ನಲ್ಲಿ ನೀವು ಪ್ರೈಸ್ ನೋಡೋದಾದ್ರೆ ಮೋರ್ ದನ್ 3 lakh rupees ಪರ್ kg, 3 to 5 lakh rupees ಡಿಪೆಂಡ್ ಅಪಾನ್ ಒಂದು ಕ್ವಾಲಿಟಿ ಇರ್ತಕ್ಕಂಥ ಗ್ರೇಪ್ಸ್ಗೆ ಪ್ರೈಸ್ ಇದೆ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ಒಮೆಗಾ 369 ಅಂದ್ರೆ ಒಮೆಗಾ 369 ಸಾಮಾನ್ಯವಾಗಿ ಭಾರತದಲ್ಲಿ ಮೀನಿನ ಎಣ್ಣೆಯಿಂದ ಮೀನಿಂದ ತೆಗಿತಾರೆ. ಅಂದ್ರೆ ಅದು ಬಂದು ಒಂದು ಪಿಸ್ ಇಂದ ತೆಗೆಯೋದು. ಇಲ್ಲಿ ಬಂದು ಇವ್ರು ಪ್ಯೂರ್ಲಿ ಪ್ಲಾಂಟ್ ಇಂದ ತೆಗೆದಿದ್ದಾರೆ. 369 ಯಾವ ರೀತಿ ಹೆಲ್ಪ್ ಆಗ್ತಿದೆ ಅಂದ್ರೆ ಹಾರ್ಟ್ಗೆ ಹೆಲ್ಪ್ ಆಗ್ತಿದೆ, ಮೆದುಳಿಗೆ ಅಥವಾ ಬ್ರೈನ್ಗೆ ಹೆಲ್ಪ್ ಆಗ್ತಿದೆ, ನರ್ವ್ಗಳ ಮೇಲೆ ಹೆಲ್ಪ್ ಆಗ್ತಿದೆ, ನರ್ವ್ಸ್ಗೆ, ಹಾರ್ಮೋನ್ಸ್ಗಳ ಮೇಲೆ ಹೆಲ್ಪ್ ಆಗ್ತಿದೆ. ಅದ್ರ ಜೊತೆಗೆ ಅಸೈಬರಿ, ಬ್ಲೂಬೆರಿ, ಆ ರೀತಿ ಸುಮಾರು ಬೆರಿ, ಮೆಲ್ಬೆರಿ, ಈ ತರ ಟೋಟಲ್ ಮೋರ್ ದನ್ 12 ಬೆರೀಸ್ ಇದರಲ್ಲಿ ಇನ್ಸರ್ಟ್ ಮಾಡಿದರೆ ಆಂಟಿ ಆಕ್ಸಿಡೆಂಟ್ ರಿಚ್ ವಿಟಮಿನ್ಸ್ ಇರ್ತಕ್ಕಂಥ ಅಸೈಬರಿ, ಆಂಥೋಸೈನಿಸ್ ಫ್ಲಾವನಾಯ್ಡ್ ಇರ್ತಕ್ಕಂಥ ಬ್ಲೂಬೆರಿ, ಕ್ಲೋರೆಲಾ ಅಂದ್ರೆ ಕ್ಲೋರೋಫಿಲ್ ಇರ್ತಕ್ಕಂಥ ಇದು ಬಂದು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಟ್ಯಾಕ್ಸಿನ್ ರಿಮೂವ್ ಮಾಡೋದಕ್ಕೆ, ಡಿಟಾಕ್ಸಿಫಿಕೇಶನ್ ಮಾಡಿದ್ದಕ್ಕೆ, ಇದು ಸಮುದ್ರದಲ್ಲಿ ಸಿಗ್ತಕ್ಕಂಥ ಪಾಚಿಯಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಇದರಿಂದ ನಮ್ಮ ಬಾಡಿಲಿ ಇರ್ತಕ್ಕಂಥ ಟ್ಯಾಕ್ಸಿನ್ ಅನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ಆಸ್ತಾಕ್ಸಿನ್ ಅಂತಕ್ಕಂಥದ್ದು ಈ ಒಂದು ನಮ್ಮ ಇಂಡಿಯಾದಲ್ಲಿ ನಮ್ಮ ಟರ್ಬರಿಕ್ ಅಥವಾ ಅರಿಶಿನ ಅಂತೀವಿ. ಸೊ ಇದು ಅದರದ 100 ಪಟ್ಟು ಇರತಕ್ಕಂಥ ಈ ಒಂದು ಪುಡಿ ಇದೇನಾಗ್ತಿದೆ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿ ನಮ್ಮ ದೇಹದ ಮೇಲೆ ಕೆಲಸ ಮಾಡ್ತಾ ಇದೆ. ಹಾಗೇನೆ ಬಾರ್ಲಿ ಗ್ರಾಸ್ ಅನ್ನು ಸಹ ಇದರಲ್ಲಿ ಹಾಕಿರೋದ್ರಿಂದ SOD VITs ನ್ಯೂಟ್ರಿಷನ್ಸ್ ಜಾಸ್ತಿ ಇದೆ ಇದರಲ್ಲಿ. ಹಾಗೇನೆ ಬ್ಲಾಕ್ ಕೋಸ್ ಅಥವಾ COQ10 ಅಂತಕ್ಕಂಥದ್ದು ಈಸ್ಟ್ರೋಜನ್ ಮೇಲೆ ಕೆಲಸ ಮಾಡೋದ್ರಿಂದ ಇದು ಮನುಷ್ಯನ ಸೆಕ್ಸುಯಲ್ ಮೇಲೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಓವರ್ ಆಲ್ ಆಗಿ ನೋಡ್ಬೇಕಾದ್ರೆ ದ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಹೆಲ್ತ್ ಸಪ್ಲಿಮೆಂಟ್ ಆಗಿ ಈ ಒಂದು ಕ್ಯೂರ್ಸೆಲ್ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಬಂದಿದೆ. ಫೈಟೋಸೆಲ್ ಟೆಕ್ನಾಲಜಿ ಸ್ಟೆಮ್ ಸೆಲ್ ಬಗ್ಗೆ ಎ ನೋವೆಲ್ ಇನ್ನೋವೇಟಿವ್ ಬಯೋಟೆಕ್ನಾಲಜಿ ಫಾರ್ ದ ಕಲ್ಟಿವೇಟಿಂಗ್ ಪ್ಲಾಂಟ್ ಸ್ಟೆಮ್ ಓಪನ್ ಅಪ್ ದ ನ್ಯೂ ಪಾಸಿಬಿಲಿಟೀಸ್ ಇನ್ ಹೆಲ್ತ್ ಕೇರ್. ಅಂದ್ರೆ ಈ ಒಂದು ಹೊಸ ಅನ್ವೇಷಣೆ ಪಾಸಿಬಿಲಿಟೀಸ್ ನ ಹೆಲ್ತ್ ಕೇರ್ ಅಲ್ಲಿ ಇದು ಮೂಡಿಸ್ತಾ ಇದೆ. ಸೊ ನಮ್ಮ ಕ್ಯೂರ್ಸೆಲ್ ಏನ್ ಮಾಡ್ತಾ ಇದೆ ಅಂದ್ರೆ ರೀಜೆನ್ಯುನೇಟಿಂಗ್ ಮಾಡ್ತಾ ಇದೆ, ರಿನ್ಯೂವಿಂಗ್ ಮಾಡ್ತಾ ಇದೆ, ರಿಪೇರಿಂಗ್ ಮಾಡ್ತಾ ಇದೆ, ರಿವೈಟಲೈಸಿಂಗ್ ಮಾಡ್ತಾ ಇದೆ, ಹಾಗೆ ರೀಜನರೇಟ್ ಮಾಡುತ್ತೆ. ಸೊ ನಮ್ಮ ಜೀವಕೋಶಗಳನ್ನ ಸುಮಾರು ಮನುಷ್ಯನ ಆ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳಿದೆ. ಆ ಜೀವಕೋಶಗಳಿಗೆ ಈ ರೀತಿ ಒಂದು ರಿನ್ಯೂವಿಂಗು, ರಿಪೇರಿಂಗು, ರಿವೈಟಲೈಸಿಂಗು, ರೀಜನರೇಟಿವ್ ಮತ್ತೆ ರಿಜೆನ್ಯುನೇಟಿವ್ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಯಾಡ್ ಸೆಲ್ಸ್ಗಳು ರಿಮೂವ್ ಆಗುತ್ತೆ. ರಿಪೇರಿ ಮಾಡೋದ್ರಿಂದ ಇಲ್ಲಿ ಎಲ್ಲ ನಮ್ಮ ಸೆಲ್ಸ್ಗಳು ಉತ್ತಮವಾಗಿ ಕೆಲಸ ನಿರ್ವಹಿಸೋದ್ರಿಂದ ನಮ್ಮ ಆರ್ಗನ್ಸ್ ಅಥವಾ ಅಂಗಾಂಗಗಳು ಸರಿಯಾಗ್ತವೆ. ಅಂಗಾಂಗಗಳು ಸರಿಯಾದಾಗ ನಮ್ಮ ಆರೋಗ್ಯ ಆಲ್ಮೋಸ್ಟ್ ನಮಗೆ 100% ಸರಿಯಾಗ್ತಕ್ಕಂಥ ವಿಚಾರದಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೌ ಟು ಯೂಸ್, ಹೇಗೆ ನಾವು ಇದನ್ನು ಬಳಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿ ನಾವು ತಿಳ್ಕೊಬೇಕಾಗಿದೆ. ಸೊ ಇದನ್ನ ಕೇವಲ ಒಂದು ಪಾಕೆಟ್ ಅನ್ನು ನಾವು ತಗೊಂಡಾಗ ಇದರಲ್ಲಿ 20 ಸಾಚೆಟ್ಗಳಿರ್ತಕ್ಕಂಥ ಒಂದು ಪಾಕೆಟ್ ಇರುತ್ತೆ. ಸೊ ಹೇಗೆ ಉಪಯೋಗಿಸ್ಬೇಕು ಅಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30 to 6:30 ಅಂದ್ರೆ ಬ್ರಾಹ್ಮಿ ಲಗ್ನ ಅಂತಾರೆ ನಮ್ಮ ಇದರಲ್ಲಿ. ಸೊ ಅಥವಾ ನೀವು ಅರ್ಲಿ ಮಾರ್ನಿಂಗ್ ಅಂತ ತಿಳ್ಕೊಬಹುದು. 5:30 to 6 ಗಂಟೆಗೆ ಒಂದು ಕ್ಯೂರ್ಸೆಲ್ ಪಾಕೆಟ್ ಅನ್ನು ಓಪನ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸ್ಯಾಚೆಟ್ ಅಲ್ಲಿ 2 mg ಮಿಲಿಗ್ರಾಮ್ ಇರ್ತಕ್ಕಂಥ ಒಂದು ಕ್ಯೂರ್ಸೆಲ್ ಪೌಡರ್ ಅನ್ನ ನಿಮ್ಮ ನಾಲಿಗೆ ಕೆಳಗಡೆ ಹಾಕೋಬೇಕು. ಸೊ ನಾಲಿಗೆ ಕೆಳಗಡೆ ಹಾಕೊಂಡಾಗ ನಿಮ್ಮಲ್ಲಿ ನೀವು ಮಲಗಿ ಹೇಳುವಾಗ ಸಲೈವ ಅಥವಾ ಸಲೈವ ಅಂತಕ್ಕಂಥ ಒಂದು ಕ್ರಿಯೆ ಉಂಟಾಗಿರುತ್ತೆ ನಮ್ಮ ಬಾಯಲ್ಲಿ. ಸೊ ಅದು ನಾಲಿಗೆ ಕೆಳಗಡೆ ಹಾಕುವಾಗ ಅದೇನ್ ಮಾಡುತ್ತೆ, ಸಲೈವ ಜೊತೆಗೆ ನಮ್ಮ ಪ್ರಾಡಕ್ಟ್ ಸೇರಿ ನಾಲಿಗೆ ಕೆಳಗಡೆ ಹಾಕುವಾಗ ನೇರವಾಗಿ ಅದು ನಮ್ಮ ಬಾಡಿಗೆ ರೀಚ್ ಆಗ್ತಕ್ಕಂಥ
ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಮೂಲಕ ನೀವು 2 ರಿಂದ 3 ಗಂಟೆಗೆ ನಾಲಿಗೆಯನ್ನ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದ್ರೆ ಅದು ಸಂಪೂರ್ಣವಾಗಿ ಜೆಲ್ ಆಗುತ್ತೆ. ಜೆಲ್ ಆದ ನಂತರ ನೀವು ಸಿಪ್ಪೈ ಒಳಗಡೆ ತಗೋಬೇಕು. ಅದಾದ್ರ 5 ನಿಮಿಷದ ನಂತರ ನೀವು ಉಗುರು ಬಿಚ್ಚಿ ನೀರು ಅಥವಾ ವಾರ್ಮ್ ವಾಟರ್ ಅಂತ ಹೇಳ್ತೀವಿ, ಅದನ್ನ ಒಂದು ದೊಡ್ಡ ಗ್ಲಾಸು ಅಥವಾ 250 ml ನೀರನ್ನ ನೀವು ಕುಡಿಬೇಕಾಗ್ತದೆ. ಕುಡಿದ್ಬಿಟ್ಟು ಸಂಪೂರ್ಣವಾಗಿ ಅದನ್ನ ಸಂಪೂರ್ಣವಾಗಿ ಒಳಗಡೆ ತಗೋಬೇಕಾಗತ್ತೆ. ಅದಾದ ನಂತರ ನಿಮಗೆ ಸುಮಾರು 12 ಗಂಟೆ ಕಾಲಾವಕಾಶ ಇರುತ್ತೆ. 12 ಗಂಟೆ ಕಾಲಾವಕಾಶದಲ್ಲಿ ಈ ಪೌಡರ್ನ ತಗೊಂಡ ನಂತರ 1 ಗಂಟೆ ಯಾವುದೇ ಕಾಫಿ, ಟೀ ಅಥವಾ ಟಿಫನ್ ಮಾಡೋಂಗಿಲ್ಲ. 1 ಗಂಟೆ ನಂತರ ಟಿಫನ್ನು ಅಥವಾ ಕಾಫಿ, ಟೀ ಏನ್ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಯಾವುದೇ ಪಥ್ಯ ಇಲ್ಲ, ಮತ್ತೆ ನಿಮಗೆ ಯಾವುದು ಇದನ್ನ ರೆಕಮೆಂಡ್ ಮಾಡಲ್ಲ. ಇದು ನೀವೇನು ರೆಗ್ಯುಲರ್ ತಿಂಡಿ ತಿಂತೀರಾ ಅದನ್ನ ತಿನ್ಬೋದು, ಕಾಫಿ ಕುಡಿತೀರಾ ಕಾಫಿ ಕುಡಿಬೋದು, ನಿಮ್ಮ ದೈನಂದಿನ ಏನೇನು ನೀವು ಸೇವಿಸ್ತೀರಾ ಅದನ್ನ ಸೇವಿಸ್ಬೋದು. ಸೊ ಇದಕ್ಕೆ ಯಾವುದು ಕಂಡೀಷನ್ ಇರಲ್ಲ. ಕಂಡೀಷನ್ ಏನಪ್ಪಾ ಅಂದ್ರೆ ನೀವು ಬೆಳಗ್ಗೆ 6 ಗಂಟೆಯಿಂದ 6:30 ಏನ್ ನೀವು ನೀರು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸಾಯಂಕಾಲ 8:30ವರೆಗೆ ನೀವು ಸುಮಾರು 3 ರಿಂದ 4 ಲೀಟರ್ ನೀರು ಕುಡಿಲೇಬೇಕು. ಇದು ಕಡ್ಡಾಯವಾಗಿ. ಈ ರೀತಿ ನೀವು ನೀರು ಕುಡಿದಾಗ ನಿಮಗೆ ಸಂಪೂರ್ಣವಾದ ಒಂದು ರಿಸಲ್ಟ್ ಸಿಗಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿ ನಿಮಗೆ ಸುಮಾರು ಈ ಒಂದು ಕ್ಯೂರ್ ಸೆಲ್ ಅನ್ನ ನೀವು ತಗೊಂಡ ಮೇಲೆ ಮಿನಿಮಮ್ ರಿಸಲ್ಟ್ ಬರೋದಕ್ಕೆ 1 ವಾರ ಬೇಕಾಗುತ್ತೆ, ಕೆಲವರಿಗೆ 2 ವಾರ ಬೇಕಾಗುತ್ತೆ, ಕೆಲವರಿಗೆ 3 ವಾರನೂ ಬೇಕಾಗ್ಬೋದು. ಯಾಕೆಂದ್ರೆ ಡಿಪೆಂಡ್ ಅಪಾನ್ ದೇರ್ ಮೆಟಬಾಲಿಸಮ್ ಕೆಲಸ ಮಾಡೋದ್ರಿಂದ ಸೆಲ್ಯುಲರ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಾಗ ನಾವು ತುಂಬಾ ದಿನ ಅಂದ್ರೆ ಎಷ್ಟೋ ವರ್ಷಗಳಿಂದ ಅಲೋಪತಿಕ್ ಅಥವಾ ಇಂಗ್ಲಿಷ್ ಮೆಡಿಸಿನ್ ನಾವು ತಗೊಂಡಿರೋದ್ರಿಂದ ಸೊ ಅದನ್ನ ಸರಿ ಮಾಡ್ಲಿಕ್ಕೋಸ್ಕರ ಪ್ರತಿಯೊಂದು ಸೆಲ್ ಅಲ್ಲಿ ಇದು ಕೆಲಸ ಮಾಡಕ್ ಸ್ಟಾರ್ಟ್ ಆಗುವಾಗ ಸೊ 10 ದಿನ 20 ದಿನ 30 ದಿನದವರೆಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕಂಡ್ಕೋಬಹುದು. ಕೆಲವರಿಗೆ 1 ವಾರದಲ್ಲಿ ರಿಸಲ್ಟ್ ಬಂದಿದ್ರೆ, ಕೆಲವರು 15 ದಿನದಲ್ಲಿ ಬಂದಿದೆ, ಕೆಲವರು 1 ತಿಂಗಳಲ್ಲಿ ಬಂದಿದೆ. ಸೊ ಅದು ಡಿಪೆಂಡ್ ಅಪಾನ್ ಇವರ್ ಮೆಟಬಾಲಿಸಮ್ ಮೇಲೆ ಇದು ಡಿಪೆಂಡ್ ಆಗ್ತಾ ಇದೆ. ಕ್ಯೂರ್ ಸೆಲ್ ಅನ್ನ ಯಾರೆಲ್ಲ ಬಳಸಬಹುದು ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕ್ಯೂರ್ ಸೆಲ್ ಅನ್ನ ಪ್ರೆಗ್ನೆಂಟ್ ವುಮೆನ್, ಯಾರು ಗರ್ಭಿಣಿ ಸ್ತ್ರೀ ಇರ್ತಾರೆ ಅವ್ರು ಬಳಸಬಾರ್ದು. ಲ್ಯಾಕ್ಟಿಂಗ್ ಮದರ್ ಯಾರದೇ ಅಡ್ವರ್ಟೈಸ್ಮೆಂಟ್ ಅಡ್ವೈಸ್ ಇಲ್ಲದೆ ಇದನ್ನ ಬಳಸಬಹುದು. ಸುಮಾರು 13 ವರ್ಷದಿಂದ 120 ವರ್ಷದವರೆಗೆ ಇದನ್ನ ಎಲ್ಲರೂ ಬಳಸಬಹುದು. ವೈ ಕ್ಯೂರ್ ಸೆಲ್, ಯಾಕೆ ನಮ್ಗೆ ಕ್ಯೂರ್ ಸೆಲ್ ಬೇಕಂತ ಒಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮಗೆ ಯಾಕೆ ಬೇಕು ಅಂತಕ್ಕಂಥ ವಿಚಾರ ನೋಡೋದಾದ್ರೆ, ಸೊ ಇದು ಬಿಕಾಸ್ ಆಫ್ ಇಟ್ ಇಸ್ ಬೆಸ್ಟ್ ಓವರ್ 200 ಕ್ರಾನಿಕಲ್ ಡಿಸೀಸಸ್, ಅಂದ್ರೆ 200ಕ್ಕೂ ಹೆಚ್ಚು ಮಾರಣಾಂತಿಕ ಕಾಯಿಲೆಗಳ ಮೇಲೆ ಈ ಒಂದು ಕ್ಯೂರ್ ಸೆಲ್ ಕೆಲಸ ಮಾಡ್ತಾ ಇದೆ. ಸೊ ಮೊದಲಿಗೆ ಡಯಾಬಿಟಿಸ್. ಈ ಡಯಾಬಿಟಿಸ್ ಈಗ ಆಲ್ರೆಡಿ ಹೇಳಿದೀನಿ, 10ಕ್ಕೆ ಒಬ್ಬರಂತೆ ಈಗ ಡಯಾಬಿಟಿಸ್ಗೆ ತುತ್ತಾಗ್ತಕ್ಕಂಥ ಜನ ಕರ್ನಾಟಕದಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ. ಡಯಾಬಿಟಿಸ್, ಮಧುಮೇಹ, ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ಆಲ್ಮೋಸ್ಟ್, ಅದು ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್, more than 54 lakhs people are suffering from diabetes. ಅಂಡ್ ಹಾಗೇನೆ 5,40,000 ಜನ ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. 12 ರಿಂದ 13% ಅದರ್ ಡಿಸೀಸಸ್ ಇಂದ ಬಳಲ್ತಾ ಇದ್ದಾರೆ. ಸೊ ಡಯಾಬಿಟಿಸ್ಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೇನೆ ಒಂದು ಪಿಂಪಲ್ಸ್ ಅನ್ನೋದು ಸಾಮಾನ್ಯವಾಗಿ ನಿಮಗೆ 16 ರಿಂದ 21 ವರ್ಷ ಮಧ್ಯದಲ್ಲಿ ಇರ್ತಕ್ಕಂಥ ಹುಡುಗಿ ಅಥವಾ ಹುಡುಗನಿಗೆ ಪಿಂಪಲ್ಸ್ ಕಾಣ್ಕೊಳ್ತದೆ. ಸೊ ಇದನ್ನ ಬಳಸೋದ್ರಿಂದ ಪಿಂಪಲ್ಸ್ ಸಹ ಕಡಿಮೆ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರಿಗೆ ಇದನ್ನ ತಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಕ್ಯೂರ್ ಆಗುವಂತ ಚಾನ್ಸ್ ಇದೆ. ಸ್ಟ್ರೋಕ್, ಪಾರ್ಶ್ವವಾಯು ಅಥವಾ ನಾವು ಪ್ಯಾರಾಲಿಸಿಸ್ ಅಂತ ಕರಿತೀವಿ, ಅಥವಾ ಈ ಸ್ಟ್ರೋಕ್ ಅಲ್ಲಿ ಏನಾಗ್ತದೆ, ಸೊ ಒಂದು ಕೈ ಒಂದು ಕಾಲು ಅಥವಾ ತಲೆನಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದಾಗ ಇದು ಉಂಟಾಗ್ತಕ್ಕಂಥದ್ದು ಸ್ಟ್ರೋಕ್. ಈ ಸ್ಟ್ರೋಕ್ ಬಂದಿರತಕ್ಕಂಥವ್ರಿಗೆ ಇನಿಷಿಯಲ್ ಬಂದಾಗ ಬೇಗ ರಿಕವರ್ ಆಗ್ತಾರೆ. ತುಂಬಾ ಲಾಂಗ್ ಅಲ್ಲಿ ಇದ್ದಾಗ ಇದನ್ನ ಒಂದು ಸೈಕಲ್ ತಗೊಳ್ಳೇಬೇಕಾಗುತ್ತೆ. ಮೋರ್ ದೆನ್ 120 days ಈ ಒಂದು ನಮ್ಮ ಕ್ಯೂರ್ ಸೆಲ್ ಅನ್ನು ಬಳಸೋದ್ರಿಂದ ಅವ್ರು ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ. ಮೆನ್ಸ್ಟ್ರಲ್ ಪೇನ್ ಅಂದ್ರೆ ಏನು ಮಹಿಳೆ ಇರ್ತಾರೆ ಅವರಿಗೆ ಪ್ರತಿ ತಿಂಗಳ ಉಂಟಾಗ್ತಕ್ಕಂಥ ಮುಟ್ಟು ಅಂತ ಏನ್ ಕರಿತೀವಿ, ಸೊ ಆ ಮುಟ್ಟು ಉಂಟಾದಾಗ, ಮುಟ್ಟು ಬಂದ ನಂತರ 3 ದಿನ ಪೇಯ್ನ್ ಏನಿರುತ್ತೆ ಆ ಪೇಯ್ನ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದನ್ನ ತಗೋಬಹುದು. ಇದನ್ನ ತಗೊಳ್ಳೋದ್ರಿಂದ ಪೇಯ್ನ್ ಯಾವುದೇ ರೀತಿಯ ಪೇಯ್ನ್ ಅನ್ನ ಬರೋದಿಲ್ಲ. ಸೊ ಸಾಕಷ್ಟು ಉದಾಹರಣೆ ಇದೆ. ಅಲ್ಸರ್ಸ್ಗೆ ಬಾಯಲ್ಲಿ ಹುಣ್ಣಾಗಿರ್ತಕ್ಕಂಥದಕ್ಕೆ ಇದು ಸಹಾಯ ಮಾಡ್ತದೆ. ಲಿವರ್ ಪ್ರಾಬ್ಲಮ್ಗೆ ಸಹಾಯ ಮಾಡುತ್ತೆ. ಸೆಕ್ಷುಯಲ್ ವೀಕ್ನೆಸ್ಗೆ ಸೊ ಇದು ಸಹಾಯ ಮಾಡುತ್ತೆ. ಎಪಿಲೆಪ್ಸಿ ಮೇಲೆ ಸಹಾಯ ಮಾಡುತ್ತೆ. ಕಿಡ್ನಿ ಪ್ರಾಬ್ಲಮ್ಗೆ ಸಹಾಯ ಮಾಡ್ತಾ ಇದೆ. ಹಾಗೇನೆ ಸ್ಪೈನಲ್ ಕಾರ್ಡ್ ಇಂಜುರಿ ಇದ್ರೆ
ಅವರಿಗೆ ಸಹಾಯ ಮಾಡುತ್ತೆ. ಬಿ ಪಿ ಇರತಕ್ಕಂಥ ವ್ಯಕ್ತಿಗಳು ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸೋದ್ರಿಂದ ಅವರಿಗೆ ಬಿ ಪಿ ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಮೇಜರ್ ಇಶ್ಯೂ ಇದೆ. ಕ್ಯಾನ್ಸರ್ಗೆ ಇದುವರೆಗೆ ಯಾವುದೇ ಔಷಧಿ ಇಲ್ಲ. ಸೊ ಇಲ್ಲಿ ಈಗ ಆಲ್ರೆಡಿ ಇದು ಮೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾನ್ಸರ್ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ನಮ್ಮ ಸ್ನೇಹಿತರು ಆಲ್ರೆಡಿ 3-4 ಜನಕ್ಕೆ ಈ ಪ್ರಾಡಕ್ಟ್ ಅನ್ನು ಕೊಟ್ಟು 4ನೇ ಸ್ಟೇಜ್ ಅಲ್ಲಿ ಡಾಕ್ಟರ್ ರಿಜೆಕ್ಟೆಡ್ ಕ್ಯಾನ್ಸರ್ ಪೇಷಂಟ್ಸ್ ಇವತ್ತು ಕ್ಯೂರ್ ಆಗಿ ಅವ್ರ ಜೀವನವನ್ನು ನಾರ್ಮಲ್ ಆಗಿ ಅದು ಕಳೀತಾ ಇದ್ದಾರೆ. ಸೊ ಹಾಗೇನೆ ಇನ್ಫರ್ಟಿಲಿಟಿ ಬಂಜೆತನ ಇರ್ತಕ್ಕಂಥವ್ರು ಗಂಡ ಹೆಂಡತಿ ತೊಗೊಂಡ್ರೆ ಸೊ ಇದು ಕನ್ಸೀವ್ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆ ನಮ್ಮಲ್ಲಿದೆ. ಬ್ರೈನ್ ಇಂಜುರಿ ಆಗಿರ್ತಕ್ಕಂಥವ್ರಿಗೆ ಇದನ್ನು ಕೊಡೋದ್ರಿಂದ ಅದು ಜೀವಕೋಶಗಳಿಂದ ಸರಿ ಮಾಡಿಬಿಟ್ಟು ಅದನ್ನ ಸರಿ ಮಾಡ್ತದೆ. ಅಸ್ತಮ ಇರ್ತಕ್ಕಂಥವ್ರಿಗೆ ಚಳಿಗಾಲದಲ್ಲಿ ತುಂಬಾ ತೊಂದರೆ ಕೊಡುತ್ತೆ. ಅವರು ಸಹ ಇದನ್ನು ಬಳಸೋದ್ರಿಂದ ಅವರ ಅಸ್ತಮ ಕಡಿಮೆ ಆಗ್ತದೆ. ಪ್ರೋಸ್ಟೇಟ್ ಇಶ್ಯೂಸ್ ಯಾರಿಗೆ ನಿಯಂತ್ರಣ ಇಲ್ಲದೆ ಅವರಿಗೆ ಯೂರಿನ್ ಪಾಸ್ ಆಗ್ತಾ ಇರತಕ್ಕಂಥ ವಿಚಾರದಲ್ಲಿ ಇದು ಕೆಲಸ ಮಾಡ್ತದೆ. ಡೆಂಟಲ್ ದಂತಕ್ಕೆ ಸಂಬಂಧಪಟ್ಟಂತೆ ದಂತಕ್ಷಯ ಇರ್ಬೋದು ಅಥವಾ ಅಲ್ಲಲ್ಲಿ ಏನಾದರೂ ತೊಂದರೆ ಇದೆ ಇದನ್ನು ನಿವಾರಣೆ ಮಾಡ್ಕೋಬಹುದು. ಪಾರ್ಕಿನ್ಸನ್ಸ್ ಕೈ ಕಾಲು ಅಥವಾ ತಲೆ ನಡುಕ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಇದನ್ನು ಬಳಸೋದ್ರಿಂದ ಇದನ್ನ ನಿವಾರಣೆ ಮಾಡ್ಕೋಬಹುದು. ಒಮೆರಾಯ್ಡ್ಸ್ ಇಂದ ಇದು ನಿವಾರಣೆ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಯಾವುದೇ ಚರ್ಮತ್ವ ವ್ಯಾಧಿ ಇದ್ರೆ ಅವರಿಗೆ ಸರಿ ಆಗ್ತದೆ. ಆಲ್ಮಿರಾಸ್ ಡಿಸೀಸಸ್ ಇಂದ ಇದು ಮುಕ್ತಿ ಪಡ್ಕೋಬಹುದು. ಸಿಕ್ಕಲ್ ಸೆಲ್ ಅನಿಮಿಯಾ ರಕ್ತಹೀನತೆ ಇದ್ದಂತ ವ್ಯಕ್ತಿಗಳು ಇದನ್ನು ಬಳಸಬಹುದು. ಜಾಯಿಂಟ್ ಪೇನ್ ಅಂದ್ರೆ ಸಂಧಿವಾತ ಅಥವಾ ಮೂಳೆ ನೋವು ಕೀಲ್ ನೋವು ಅಂತಕ್ಕಂಥದ್ದು ಏನಿದೆ ಸೊ ಅದನ್ನು ಸರಿ ಮಾಡ್ಕೋಬಹುದು. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇದನ್ನು ಸರಿ ಮಾಡ್ಕೋಬಹುದು. ಹೃದಯದ ಯಾವುದೇ ತೊಂದರೆ ಇದ್ರೆ ಇದರಲ್ಲಿ ಸರಿ ಮಾಡ್ಕೋಬಹುದು. ಪೂರ್ ಮೆಮರಿ ಅಂದ್ರೆ ಮೆಮೊರಿ ಲಾಸ್ ಆಗಿರ್ತಕ್ಕಂಥವ್ರಿಗೆ ಇದು ಮೆಮೊರಿಯನ್ನ ರೀವೋಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದು ಮೇಜರ್ ಇಶ್ಯೂ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 60 to 70% ಆರ್ ಫೇಸಿಂಗ್ ದಿಸ್ ಗ್ಯಾಸ್ಟ್ರಿಕ್ ಇಶ್ಯೂಸ್. ಸೊ ತುಂಬಾ ಜನಗಳಿಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಇದು ಬೇಸ್ ಆಫ್ ದಿ ಡಿಸೀಸಸ್ ಅಂತಲೂ ಕರಿತೀವಿ. ಸೊ ಇದನ್ನ ನೀವು ನಿವಾರಣೆ ಮಾಡ್ಕೋಬಹುದು. ಡೌನ್ ಸಿಂಡ್ರೋಮ್ ಮೇಲೆ ಕೆಲಸ ಮಾಡ್ತಾ ಇದೆ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಮೇಲೆ ಕೆಲಸ ಮಾಡ್ತಾ ಇದೆ. ಎನ್ಜಿಮಾ ಮೇಲೆ ಕೆಲಸ ಮಾಡ್ತಾ ಇದೆ. ಮಲ್ಟಿಪಲ್ ಸೋರಿಯಾಸಿಸ್ ಮೇಲೆ ಕೆಲಸ ಮಾಡ್ತಾ ಇದೆ. ಫಿನೋಮಿನಾ ಮೇಲೆ ಕೆಲಸ ಮಾಡ್ತಿದೆ. ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ಇದನ್ನು ತೊಗೊಂಡಾಗ ಇದು ಕೆಲಸ ಮಾಡ್ತಾ ಇದೆ. ಹಾಗೆ ಆರ್ಥೈಟಿಸ್ ಮೇಲೆ ಕೆಲಸ ಮಾಡ್ತಾ ಇದೆ. ಹೈಪಾಟಿಸಿಸ್ ಬಿ ಮೇಲೆ ಕೆಲಸ ಮಾಡ್ತದೆ. ಯಾವುದೇ ಕಣ್ಣಿನ ತೊಂದರೆ ಇದ್ರೆ ಇದರಿಂದ ಮುಕ್ತಿ ಪಡ್ಕೋಬಹುದು. ರೆಮಿಟಾಸ್ ಮೇಲೆ ಕೆಲಸ ಮಾಡ್ತಾ ಇದೆ. ಅಲರ್ಜಿಸ್ ಮೇಲೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ಫೈಬ್ರಾಯ್ಡ್ಸ್ ಮೇಲೆ ಕೆಲಸ ಮಾಡುತ್ತದೆ. ಈ ಫೈಬ್ರಾಯ್ಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇವತ್ತು ಏನು ಹೆಣ್ಮಕ್ಳು ಒಂದು ಹೆರಿಗೆ ಆಗುವಾಗ ಏನಾಗ್ತದೆ ಸಿಸೇರಿಯನ್ನೇ ಸಾಮಾನ್ಯವಾಗಿ ಪ್ರಿಪೇರ್ ಮಾಡೋದ್ರಿಂದ ಸೊ ಅಲ್ಲಿ ಯಾವುದಾದ್ರೂ ಒಂದು ಸಣ್ಣ ರಕ್ತದ ಕಣ ಉಳ್ಕೊಂಡಿದ್ರೆ ಯೂಟ್ರಸ್ ಅಲ್ಲಿ ಅದು ಒಂದು ಸಣ್ಣ ಆಗಿ ಸ್ಟಾರ್ಟ್ ಆಗಿ ಒಂದು ಗುಳ್ಳೆ ತರ ಸ್ಟಾರ್ಟ್ ಆಗುತ್ತೆ. ಗುಳ್ಳೆ ತರ ಸ್ಟಾರ್ಟ್ ಆಗಿ ಇದು ಒಂದು ಗೆಡ್ಡೆ ತರ ಬೆಳೀತಾ ಹೋಗುತ್ತೆ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಯಾವಾಗ ನಮಗೆ ಯೂರಿನ್ ಪಾಸ್ ಮಾಡುವಾಗ ರಕ್ತ ಬರುತ್ತೆ ಅವಾಗ ಅದನ್ನ ನೀವು ಸ್ಕ್ಯಾನ್ ಮಾಡಿಸಿದಾಗ ಇಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನೇನು ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ನಿಮಗೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಸೊ ಇದನ್ನ ನಾವು ಕೇವಲ 2 ಸಾಚೆಟ್ ಅನ್ನು ಬಳಸೋದ್ರಿಂದ ಇದನ್ನ ನೀವು ನಿವಾರಣೆ ಮಾಡ್ಕೋಬಹುದು. ಬ್ಯಾಕ್ ಪೇನ್ ಅನ್ನ ಅಂದ್ರೆ ಬೆನ್ನು ನೋವು ಏನಿರ್ತದೆ ಅದನ್ನ ನಿವಾರಣೆ ಮಾಡ್ಕೋಬಹುದು. ಹಾಗೇನೆ ಈ ಓವರ್ ಆಲ್ ನೋಡೋದಾದ್ರೆ ಈ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಹೆಲ್ತ್ ಸಪ್ಲಿಮೆಂಟ್ ಆಗಿ ಕ್ಯೂರ್ ಸೆಲ್ ಹೊರಹೊಮ್ಮಿದೆ. ಇದು ಒಂದು ರಾಮಬಾಣ ಅಥವಾ ರಾಮ ಸಂಜೀವಿನಿ ಕಲಿಯುಗದ ಸಂಜೀವಿನಿ ಅಂತ ಏನ್ ಕರೀತಾರೆ. ಸೊ ಇದ್ರ ಜೊತೆಗೆ ಈ ಪ್ರಾಡಕ್ಟ್ ಅನ್ನ ಬಳಸ್ತಾ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಹಿತೈಷಿಗಳಿಗೆ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಹೋದ್ರೆ ನಿಮ್ಗೆ ಅನ್ಲಿಮಿಟೆಡ್ ಇನ್ಕಮ್ ಗಳಿಸ್ತಕ್ಕಂಥ ಆದಾಯವನ್ನು ಗಳಿಸ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಈ ಒಂದು ಸಂಸ್ಥೆನಲ್ಲಿ ನೀವು ಪಾದಾರ್ಪಣೆ ಮಾಡಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಇದೆ. ಯಾವುದೇ ಸಿಂಗಲ್ NP ಕೊಡಬೇಕಾಗಿಲ್ಲ. ನೀವು ಇಲ್ಲಿ ಕೊಡಬೇಕಾಗಿರೋದು ಇಷ್ಟೇ. ಕಂಪನಿ ಇನ್ನು ಇನಾಗರಲ್ಲಿ ಒಂದು ಆಫರ್ ಕೊಟ್ಟಿದೆ. ಸೊ ಇದು ಇನ್ನು ಕಂಪನಿ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ, ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಇದೆ. ಸೊ ನಿಮ್ಮ ಹೆಸರು, ಇಮೇಲ್ ID, ಮೊಬೈಲ್ ನಂಬರ್ನ ಯಾರು ನಿಮ್ಗೆ ಈ ಸಂಸ್ಥೆಗೆ ಪರಿಚಯ ಮಾಡ್ತಾ ಇದ್ರೆ ಈ ಪ್ರಾಡಕ್ಟ್ ಅನ್ನ ಪರಿಚಯ ಮಾಡ್ತಾರೆ ಅವರಿಗೆ ಕೊಟ್ರೆ ನಿಮ್ಮ ರಿಜಿಸ್ಟ್ರೇಷನ್ ಅವರು ಉಚಿತವಾಗಿ ಮಾಡಿಕೊಡ್ತಾರೆ. ಆ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಇವತ್ತು MRP ಕ್ಯೂರ್ ಸೆಲ್ MRP ಬಂದು $85 ಇದೆ. $95 ಅಲ್ಲಿ ನೀವು ಇಲ್ಲಿ ಜಾಯಿನ್ ಆಗ್ಬೇಕು. ಆದ್ರೆ ಕಂಪನಿ ಫ್ರೀ ಲಾಂಚಿಂಗ್ ಇರೋದ್ರಿಂದ ಕೇವಲ $62 ನೀವು ಕೊಟ್ರೆ
ಒಂದು ಪಾಕೆಟ್ ಆಯ್ತು. ಹಾಗೇನೆ ಇನಾಗರಲ್ ಆಫರ್ ಏನಪ್ಪಾ ಅಂದ್ರೆ ಒಂದು ಪಾಕೆಟ್ ತಗೊಂಡ್ರೆ ಒಂದು ಪಾಕೆಟ್ ನ ಅಂದ್ರೆ ಫ್ಯಾಮಿಲಿ ಪ್ಯಾಕ್ ಅಲ್ಲಿ ತಗೊಂಡಾಗ 2, 4, 6, 8, 10, 12, 14, 16, 20, 30, 40, 50, 60 ಅಥವಾ 100 ಇದುವರೆಗೆ ಇವರು ಡೈರೆಕ್ಟ್ ಆಗಿ ನೀವು ಸ್ಪಾನ್ಸರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಹೇಳಿದೀವಿ, 2 ಸ್ಪಾನ್ಸರ್ ಮಾಡಿದಾಗ 300 ಅಂದ್ರೆ ಪ್ರತಿ ವಾರ $3 ಅಥವಾ $270 ಬರುತ್ತೆ. 104 ವಾರದಲ್ಲಿ ಬಂದು 28,330 ಬರುತ್ತೆ. ಸೊ ಹಾಗೇನೆ 4 ಮಾಡಿದಾಗ 6 ಬರುತ್ತೆ, 6 ಮಾಡಿದಾಗ 9 ಬರುತ್ತೆ, 8 ಮಾಡಿದಾಗ 12 ಬರುತ್ತೆ, 10 ಮಾಡಿದಾಗ 15, 12 ಮಾಡಿದಾಗ 18. ಈ ರೀತಿ ನೀವು 50 ಮಾಡಿದಾಗ ಪ್ರತಿ ವಾರ $75 ಅಥವಾ ನಿಮ್ಗೆ ಸುಮಾರು 27,500 ಒಂದು ವಾರಕ್ಕೆ ಸಿಗುತ್ತೆ. ಸೊ ನಿಮಗೆ ಅದು ತಿಂಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. 100 ಐಡಿನ ನೀವು ತಗೊಂಡಿದ್ದೇನೆ ಆದ್ರೆ $55,000 ಪ್ರತಿ ತಿಂಗಳ ನಿಮ್ಗೆ 25 ತಿಂಗಳು ಸಿಗುತ್ತೆ. ಆಲ್ಮೋಸ್ಟ್ ಒಂದು 13 ರಿಂದ 14 ಲಕ್ಷದವರೆಗೆ ನೀವು ಪಡ್ಕೋಬಹುದು. ಹಾಗೇನೆ 5,80,000 ಹೊರತುದು ಪ್ರಾಡಕ್ಟ್ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ಸ್ನೇಹಿತರು, ಬಂಧುಗಳು, ಬಳಗಗಳಿಗೆ ಹಂಚ್ಕೋಬಹುದು. ಸೊ ಅದು ಎಲ್ಲ ಸೇರಿದ್ರೆ ಒಂದು 20 ಲಕ್ಷ ರೂಪಾಯಿ ನಿಮಗೆ ಒಳ್ಳೆ ಇನ್ಕಮ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಹಾಗೆ ಎರಡನೇ ಇನ್ಕಮ್ ಮ್ಯಾಚಿಂಗ್ ಬೋನಸ್ ಅಂತ, ಇದು ಟೀಮ್ ಬಿಲ್ಡಿಂಗ್ ಮಾಡುವಾಗ ನಿಮಗೆ ಸಿಗ್ತಾ ಹೋಗ್ತದೆ. ಮ್ಯಾಚಿಂಗ್ ಬೋನಸ್ ಏನಪ್ಪಾ ಅಂದ್ರೆ ನೀವು ಸೇರಿದ್ರ ನೀವು ಟೀಮ್ ಎ ನಲ್ಲಿ ಒಬ್ಬರನ್ನ, ಟೀಮ್ ಬಿ ನಲ್ಲಿ ಒಬ್ಬರನ್ನ ಜಾಯಿನ್ ಮಾಡ್ತೀರಾ. ಸೊ ಆಗ ನಿಮಗೆ ಪ್ರತಿ ಒಂದು ಐಡಿಗೆ ನಾವು ಇಲ್ಲಿ 50 BV ಅಥವಾ ಬಿಸ್ನೆಸ್ ವಾಲ್ಯೂಮ್ ಅಂತ ಏನ್ ಕರಿತಾ ಇದ್ದಾರೆ. ಸೊ 50 BV, ಲೆಫ್ಟ್ ಅಲ್ಲಿ 50, ಬಿ ಟೀಮ್ ಅಲ್ಲಿ 50, ಎ ಟೀಮ್ ಅಲ್ಲಿ 50 ಬಂದಾಗ ಅದ್ರ ಮೇಲೆ 5% ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಒಂದು ದಿನಕ್ಕೆ 200 ಮ್ಯಾಚಿಂಗ್ ಅಂತ ತಿಳ್ಕೊಂಡ್ರೆ 200 ಪೇರ್ ಅಂದ್ರೆ ನಿಮಗೆ $500 ಪರ್ $500 ಅಥವಾ $45,000 ಪರ್ ಡೇ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. 45,000 ಅಂದ್ರೆ ಆಲ್ಮೋಸ್ಟ್ ನಿಮಗೆ 9 ಲಕ್ಷ ರೂಪಾಯಿ ನೀವು ಗಳಿಸಬಹುದು. ಹಾಗೇನೆ ನೀವು 1 ರಿಂದ 5 ರ್ಯಾಂಕ್ ಏನಿರುತ್ತೆ, ಸೊ 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಅಂತ ಏನ್ ಕರಿತೀವಿ ಅಲ್ಲಿನವರೆಗೆ ಮಾತ್ರ 5% ಇರುತ್ತೆ. ಒನ್ಸ್ ನಿಮ್ಮ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಸಿಲ್ವರ್ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೇ ಆಗ್ಲಿ ಆದ್ರೆ ನಿಮ್ಗೆ 10% ನಿಮ್ಗೆ ಡೈಲಿ ಅಂದ್ರೆ ನಿಮ್ಮ ಮ್ಯಾಚಿಂಗ್ ಇನ್ಕಮ್ 10% ಆಗುತ್ತೆ. ಹಾಗೇನೆ ನೀವು ಒಂದ್ಸರಿ ಸಿಲ್ವರ್ ಆದ್ರೆ ನಿಮ್ಗೆ ಪರ್ ಡೇ ಸೀಲಿಂಗು $90,000 ಬರುತ್ತೆ. ಅಂದ್ರೆ 27 ಲಕ್ಷ ಒಂದು ತಿಂಗಳಿಗೆ ದುಡಿತಕ್ಕಂತ ಅವಕಾಶ ಇಲ್ಲಿದೆ. ಸೊ ಅದರಲ್ಲೂ ಸಹ 200 ಮ್ಯಾಚಿಂಗ್ ಬಂದ್ರೆ 27 ಲಕ್ಷ ತಿಂಗಳ ಬರುತ್ತೆ. ಸೊ ಒನ್ಸ್ ನೀವು ಸಿಲ್ವರ್ ರ್ಯಾಂಕ್ ಹೋದ್ರಿ ಅಂದ್ರೆ ಸೊ ನಿಮ್ಗೆ ಮಿನಿಮಮ್ ಅಂದ್ರು 25,000 to 30,000 rupees ಎವ್ರಿ ಮಂತ್ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಟೀಮ್ನ ಬಿಲ್ಡ್ ಮಾಡಿದ್ರೆ ಟೀಮ್ ಏನ್ ಮಾಡುತ್ತೆ, ನಿಮ್ಮನ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ, ನಿಮ್ಮನ್ನ ಬೆಳೆಸ್ತಾ ಹೋಗ್ತಕ್ಕಂಥ ವಿಚಾರದಲ್ಲಿ ಇಲ್ಲಿ ಹೇಳಿದ್ದಾರೆ. ಹಾಗೇನೆ ಸ್ಪಾನ್ಸರ್ ಮ್ಯಾಚಿಂಗ್ ಇನ್ಕಮ್ ಇದೆ. ಒನ್ಸ್ ನೀವು ಸಿಲ್ವರ್ ಆದ್ರೆ ನಿಮ್ಗೆ ಒಂದು ಕಂಡೀಷನ್ ಇದೆ. ಅದೇನಪ್ಪಾ ಅಂದ್ರೆ ಎ ಸೈಡ್ ಅಲ್ಲಿ ಒಂದು 5, ಬಿ ಸೈಡ್ ಅಲ್ಲಿ ಒಂದು 5 ಡೈರೆಕ್ಟ್ ಬೇಕೇ ಬೇಕು. ಸೊ ಅದೆರಡು ಸೇರಿದ್ರೆ 5 + 5 = 10 ಅಂತ ಆಗುತ್ತೆ. 10 ಎಲ್ರಿಗೂ ಸಹ ಇದೇ ಕಂಡೀಷನ್ ಇರೋದ್ರಿಂದ ಪ್ರತಿಯೊಬ್ರು ಸಿಲ್ವರ್ ಆದಾಗ 10 ಜನ ಏನ್ ಹೇಳ್ತಾರೆ, 10 × 10 ಅಂದ್ರೆ 100 ಆಗುತ್ತೆ, 100 × 10 ಅಂದ್ರೆ 1000 ಆಗುತ್ತೆ, 1000 × 10 ಅಂದ್ರೆ 10,000 ಆಗುತ್ತೆ, 10,000 × 10 ಅಂದ್ರೆ 1 lakh ಆಗುತ್ತೆ. ಟೋಟಲ್ ಲೆಕ್ಕ ಮಾಡಿದಾಗ 1,10,110 ಜನ ನೀವು ಸೇರಿ 111 ಜನ ನಿಮ್ಮ ಟೀಮಲ್ಲಿ ಇರ್ತಾರೆ. ಸಿಲ್ವರ್ ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಒಂದು ದಿನಕ್ಕೆ $90,000 ಗಳಿಸ್ತಾರೆ ಅಂತ ಹೇಳಿ. ಸೊ ನಿಮ್ಮ 3ನೇ ಲೆವೆಲ್ ಬಂದು 1000 ಮೆಂಬರ್ಸ್ ಇರ್ತಾರೆ ಸ್ನೇಹಿತರೆ. 1000 ಮೆಂಬರ್ಸ್ ಪ್ರತಿದಿನ $90,000 ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಏನ್ ಮಾಡ್ತಾರೆ, ಪ್ರತಿ ಲೆವೆಲ್ಗೆ 2 ಆಗಿದ್ದಾಗ 10%, 4 ಆದ್ರೆ 10%, 6 ಆದ್ರೆ 10%, 8 ಡೈರೆಕ್ಟ್ ಆದ್ರೆ 10%, 10 ಡೈರೆಕ್ಟ್ ಆದಾಗ 10%, ಟೋಟಲ್ 5 ಲೆವೆಲ್ 10% ಬರುತ್ತೆ ಅಂದಾಗ $90,000 ನನಗೆ ಒಂದು ದಿನಕ್ಕೆ ನಾನು ಸೀಲಿಂಗ್ ಇದೆ, ಸಿಲ್ವರ್ ಆಗಿದ್ದೀನಿ. ಸೊ ನಾನು $90,000 ಇಂಟು ನನಗೆ 1000 ಮೆಂಬರ್ಸ್ ಇದ್ದಾರೆ ಅಂದ್ರೆ 9 ಕೋಟಿ ಒಂದು ದಿನಕ್ಕೆ ಬಿಸ್ನೆಸ್ ಆಗುತ್ತೆ. ಸ್ನೇಹಿತರೆ ಬೇಡ, ಒಂದು ತಿಂಗಳಿಗೆ $90,000 ಗಳಿಸಿದಾನೆ ಅಂತ ಇಟ್ಕೊಂಡ್ರು 9 ಕೋಟಿ ಆಗುತ್ತೆ. 9 ಕೋಟಿನಲ್ಲಿ ಈ 5 ಲೆವೆಲ್ ಸೇರಿ ನಮ್ಗೊಂದು 20% ಬರುತ್ತೆ ಅಂದ್ರೆ 9 × 7 = 18 ಅಂದ್ರೆ 1,80,00,000 ನಮ್ಗೆ ಒಂದು ತಿಂಗಳ ಇನ್ಕಮ್ಮು. ಸೊ ಇಂಥ ಒಂದು ಬಿಗ್ ಅಂದ್ರೆ ಬಹಳ ದೊಡ್ಡ ಇನ್ಕಮ್ ಅನ್ನ
ಪ್ರಾಡಕ್ಟ್ ಬೇಸಲ್ಲಿ ಎಲ್ಲೂ ಕೊಟ್ಟಿಲ್ಲ. ಈ ಒಂದು ನ್ಯೂ ಯಂಗ್ ಸಂಸ್ಥೆ ನಮಗೆ ಪ್ರೊವೈಡ್ ಮಾಡಿದೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ನಿಮಗೆ ತುಂಬ ದೊಡ್ಡ ಇನ್ಕಮನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ರಿವಾರ್ಡ್, ಲೈಫ್ ಟೈಮ್ ರಿವಾರ್ಡ್ ಇದೆ. ಸೊ ಲೈಫ್ ಟೈಮ್ ರಿವಾರ್ಡ್ ಏನಪ್ಪಾ ಅಂದರೆ, ನೀವು 1 ಸ್ಟಾರ್ ಯಾವಾಗ ಹಾಕ್ತೀರಾ, ಸೊ ಇವತ್ತು 2000 BV ಇರುತ್ತೆ. 2000 BVನ ಈಕ್ವಲ್ ಮ್ಯಾಚಿಂಗ್ ಅಲ್ಲಿ ನೀವು ಮಾಡಬೇಕಾಗತ್ತೆ. ಸೊ 2000 BVನ ಡಿವೈಡ್ ಬೈ ಎ ಸೈಡ್ ಬಿ ಸೈಡ್ ಡಿವೈಡ್ ಆಗುತ್ತೆ. ಸೊ 100 ನಿಮಗೆ USDT ಅಥವಾ 9000 ರೂಪಾಯಿ ಕೊಡ್ತಾರೆ. ಹಾಗೇನೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಕಮ್ಯುನಿಟಿ ಸೇಲ್ಸ್ ಆಗಿ 2ನೇ ಸ್ಟಾರಿಗೆ ಬಂದಾಗ 7 ಅಂದ್ರೆ 5000 BV ಬೇಕಾಗುತ್ತೆ. 5000 BV ಎರಡು ಸೈಡ್ ಲೆಕ್ಕ ಹಾಕೊಂಡ್ರೆ 2500 ಅವಾಗ 14000 ಕೊಡುತ್ತೆ. 3ನೇ ಸ್ಟಾರ್ ಬಂದಾಗ 10,000 BV ಬೇಕಾಗುತ್ತೆ. ಸೊ ನಿಮ್ಗೆ 24,000 ಕೊಡುತ್ತೆ. 4ನೇ ಸ್ಟಾರಿಗೆ ಬಂದಾಗ 20,000 ರೂಪಾಯಿ 20,000 BV ಬೇಕಾಗುತ್ತೆ. ಅವಾಗ 74,000 ಕೊಡ್ತಾರೆ. 5ನೇ ಸ್ಟಾರಿಗೆ ಬಂದಾಗ ನಿಮ್ಗೆ 50,000 BV ಬೇಕಾಗುತ್ತೆ. ಅವಾಗ ನಿಮ್ಗೆ $1,250 ಡಾಲರ್ ಅಥವಾ 1,24,000 ರೂಪಾಯಿ ಸಿಗುತ್ತೆ. ಒನ್ಸ್ ಸಿಲ್ವರ್ ಆದಾಗ ನಿಮ್ಗೆ 1 ಲಕ್ಷ BV ಬೇಕಾಗುತ್ತೆ. 1 ಲಕ್ಷ BV ಬಂದಾಗ ನಿಮ್ಗೆ 2,40,000 ರೂಪಾಯಿ ಕೊಡ್ತಾರೆ. ಈ ರೀತಿ ಒಟ್ಟು ಟೋಟಲ್ಲು 15 ರ್ಯಾಂಕ್ ಅಲ್ಲಿ ಲಾಸ್ಟ್ ರ್ಯಾಂಕ್ ಬಂದು ಕ್ರೌನ್ ಅಂಬಾಸಿಡರ್. ಈ ಕ್ರೌನ್ ಅಂಬಾಸಿಡರ್ ಯಾರು ಮುಟ್ತಾರೆ ಅವ್ರಿಗೆ ಟೋಟಲ್ 25 ಲಕ್ಷ ಡಾಲರ್ ಟೋಟಲ್ ಮಾಡಿದಾಗ 50 ಲಕ್ಷ ಡಾಲರ್ ಅನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ. 50 ಲಕ್ಷ ಡಾಲರ್ ಅಂದ್ರೆ ಇವತ್ತಿನ ಬೆಲೆನಲ್ಲಿ ಸುಮಾರು 45 ಕೋಟಿ ಅರ್ನ್ ಮಾಡ್ತಕ್ಕಂಥ, ರಿವಾರ್ಡ್ ಅರ್ನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದನ್ನ ನೀವು 2 ವರ್ಷದಲ್ಲಿ ಸಾಧನೆ ಮಾಡ್ಬೋದು, 1 ವರ್ಷದಲ್ಲಿ ಸಾಧನೆ ಮಾಡ್ಬೋದು. ಇದು ಒಂದು ಎಂಡ್ಲೆಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ನೀವು ಈ ಬಿಸ್ನೆಸ್ ಅನ್ನ ಹೋಲ್ ಹಾರ್ಟೆಡ್ಲಿ ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ. ಕೇವಲ ನನ್ನ ಅಪ್ಲೈನು 2-3 ಜನ ಅಪ್ಲೈನ್ ಇದ್ದಾರೆ. ಒಂದೇ ಒಂದು 5 ರಿಂದ 6 ತಿಂಗಳು ಅವ್ರ ಶ್ರಮ ವಹಿಸಿ ಟೀಮನ್ನು ಕಟ್ಟಿರೋದ್ರಿಂದ ಇವತ್ತು ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ 1,50,000 60,000 ಗಳಿಸ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸೌತ್ ಇಂಡಿಯನ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೋಬಹುದು, ಅವ್ರ ಜೊತೆ ಮಾತಾಡ್ಬೋದು. ಹಾಗೇನೆ ರ್ಯಾಂಕ್ ಅಚೀವ್ಮೆಂಟ್ ಅನ್ನ ನೋಡೋದಾದ್ರೆ, ಒನ್ಸ್ ನೀವು 3 ಸ್ಟಾರ್ ಆದ್ರೆ ನಿಮಗೆ ನಿಮ್ಮ ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ ಏನ್ ಬಿಸ್ನೆಸ್ ಆಗುತ್ತೆ, ಅದು ಕ್ಷಣದಲ್ಲಿ ಏನು ವ್ಯಾಪಾರ ಆಗುತ್ತೆ, ಸೇಲ್ಸ್ ಆಗುತ್ತೆ, ಅದರ ಮೇಲೆ 1% ಅನ್ನ ನೀವು ಅನ್ಲಿಮಿಟೆಡ್ ಜನರೇಷನ್ ಅಂದ್ರೆ ನಿಮಗೆ ಯಾವುದೇ ಅಲ್ಲಿ ಕೆಳಗಡೆ ಇಷ್ಟು ಲೆವೆಲ್ ಹೋಗ್ಬೇಕಂತ ಏನಿಲ್ಲ. ಸೊ ಅನ್ಲಿಮಿಟೆಡ್ ಡೆಪ್ತ್ ಅಲ್ಲಿ 1% ಅನ್ನ ನೀವು ಗಳಿಸ್ತೀರಾ. ಹಾಗೇನೆ ನೀವು 5 ಸ್ಟಾರ್ ಆದಾಗ 2% ಆಲ್ ಅಂದ್ರೆ ಅದು ಸಹ ಇನ್ ಡೆಪ್ತ್ ಅಲ್ಲಿ ಅನ್ಲಿಮಿಟೆಡ್ ಸಿಗ್ತಾ ಇದೆ. ಸಿಲ್ವರ್ ಆದಾಗ 3%. ಹಾಗೇನೆ ನಮ್ಮ ಸಿಲ್ವರ್ ಆಗಿರ್ತಕ್ಕಂಥ VK ರೆಡ್ಡಿ ಅವರು ಇದ್ದಾರೆ, ಅವರು ಇದನ್ನ ಎಂಜಾಯ್ ಮಾಡ್ತಿದ್ದಾರೆ ಕಳೆದ 1.5 ತಿಂಗಳಿಂದ. ಹಾಗೇನೆ ಗೋಲ್ಡ್ ಆದ್ರೆ 4%. ಸೊ ಈಗ ಸಾಕಷ್ಟು ಸೌತ್ ಇಂಡಿಯನ್ ಟೀಮ್ ಅಲ್ಲಿ ಮೋರ್ ದನ್ 50 ಮೆಂಬರ್ಸ್ ಗೋಲ್ಡ್ ಆಗಿದ್ದಾರೆ. ಅವರು ಸಹ ಈ ಒಂದು 4% ಅನ್ಲಿಮಿಟೆಡ್ ಡೆಪ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೇನೆ ಡೈಮಂಡ್ ಆಗಿರ್ತಕ್ಕಂಥ ಒಬ್ರು ನಮ್ಮ ಎಂಟೈರ್ ಇಂಡಿಯಾ ಟೀಮ್ ಅಲ್ಲಿ ಇದ್ದಾರೆ. ದಟ್ ಈಸ್ ಕಾಲ್ಡ್ ಮಿಸ್ಟರ್ ಜಾಲಿ ಸಿಂಗ್. ಅವರು 5% ಅನ್ನ ಟೋಟಲ್ ಜನರೇಷನ್ ಇನ್ಕಮ್ ಪಡಿತಾ ಇದ್ದಾರೆ. ಅವರು ಒಂದು ದಿನ ಇನ್ಕಮ್ಮು ಮೋರ್ ದನ್ 2.5 ಲಕ್ಷ. ಯೋಚನೆ ಮಾಡಿ ಸ್ನೇಹಿತರೆ. ಸೊ ಇಂತಹ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಪ್ರಾಡಕ್ಟ್ ಬೇಸ್ ಬಿಸ್ನೆಸ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ ಸ್ನೇಹಿತರೆ. ವೈ ನ್ಯೂ ಯಂಗ್, ಯಾಕೆ ನಮಗೆ ನ್ಯೂ ಯಂಗ್ ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಪ್ರೀ ಲಾಂಚಿಂಗ್ ಫೇಸ್ ಅಲ್ಲಿ ಇದೆ. ಸೊ ಇನ್ನು 2 ತಿಂಗಳಲ್ಲಿ ಈ ಇಂಡಿಯಾದಲ್ಲಿ ಈ ಸಂಸ್ಥೆ ಲಾಂಚ್ ಆಗ್ತಿದೆ. ಸೊ ಇನ್ ದ ನೇಮ್ ಆಫ್ ಐ ನ್ಯೂ ಯಂಗ್ ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿದೆ. ಇದು 2 ತಿಂಗಳಲ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಥೈಲ್ಯಾಂಡ್ ಟ್ರಿಪ್ ಅಲ್ಲಿ ಘೋಷಣೆ ಆಗುತ್ತೆ. ಅದಾದ್ರೆ 15 ದಿನದಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ. ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಹೈ ಟೆಕ್ನಾಲಜಿ ಪ್ರಾಡಕ್ಟ್ ಇದೆ, ಫ್ಯೂಚರ್ಸ್ಟಿಕ್ ಇದೆ, ಲಯಬಿಲಿಟಿ ಫ್ರೀ. ಯಾರಿಗೂ ಒಂದು ಲಯಬಿಲಿಟಿ ಇಲ್ಲ. ಯಾವುದೇ ವ್ಯಕ್ತಿ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾನೆ ಅಂದ್ರೆ ಅವ್ನು ಬಂದು ಯಾವುದೇ ರೀತಿ ಕೇಳೋದಾಗ್ಲಿ, ನೋಡಪ್ಪ ನಾನು ನಿನ್ನ ಈ ಪ್ರಾಡಕ್ಟ್ ಕೊಟ್ಟಿದ್ದೆ, ನಿನಗೆ ಲಾಸ್ ಆಗಿದೆ, ನಾನು ಕೊಡು ಅಂತ ಯಾರು ಕೇಳಲ್ಲ. ಯಾಕೆಂದ್ರೆ ಯಾವುದೇ ಫೈನಾನ್ಷಿಯಲ್ ಸೆಕ್ಟರ್ ಕೆಲಸ ಮಾಡಿದಾಗ ಲಾಭ ಬರುವಾಗ ಏನ್ ಹೇಳ್ತಾರೆ, ಸುಮ್ಮನೆ ಇರ್ತಾರೆ. ಲಾಸ್ ಆದಾಗ ಟೋಟಲ್ ಆಗಿ ನೀನು ಇಂಟ್ರೊಡ್ಯೂಸ್ ಮಾಡಿದ್ಯಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ,
ಈ ಲಿಯಬಿಲಿಟಿ ನೀನು ತಗೋಬೇಕು ಅಂತಕ್ಕಂಥ ವಿಚಾರ ಬರ್ತದೆ. ಸೊ ಇಲ್ಲಿ ಯಾವುದೇ ಲಿಯಬಿಲಿಟಿ ಇಲ್ಲ, ಲಿಯಬಿಲಿಟಿ ಫ್ರೀ ಆಗಿರೋದ್ರಿಂದ ಸೊ ನೀವು ಕಣ್ಣು ಮುಚ್ಚಿ ಬಿಸ್ನೆಸ್ ಮಾಡ್ಬೋದು ಸ್ನೇಹಿತರೆ. ಎಫಿಷಿಯನ್ಸಿ ಆಫ್ ದಿ ಪ್ರಾಡಕ್ಟ್ ನೋಡೋದಾದ್ರೆ ಎಸ್ಟಾಬ್ಲಿಷ್ ಆಗಿದೆ. ಸೊ ಕಳೆದ 8-10 ತಿಂಗಳಿಂದ ಸೊ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ